ನಮಸ್ಕಾರ ಎಲ್ಲರಿಗೂ. ಇಂದು ಸೋಮವಾರದಂದು ಶಿವನ ಪರಮಭಕ್ತನಾದ ನಂದಿಕೇಶ್ವರನ ಕಥೆಯ ಬಗ್ಗೆ ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ಶಿಲಾದ ಎಂಬ ಋಷಿ ಇದ್ದನು. ಶಿಲಾದನು ಭಗವಾನ್ ಶಿವನ ಮಹಾನ್ ಭಕ್ತನಾಗಿದ್ದನು. ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ. ಅವರು ಮಗುವನ್ನು ದತ್ತು ತೆಗೆದುಕೊಳ್ಳಲು ಬಯಸಿದರು. ಅವರು ಶಿವನ ಅನುಗ್ರಹದಿಂದ ವಿಶೇಷ ಮಗುವನ್ನು ಬಯಸಿದರು. ಆದ್ದರಿಂದ ಅವನು ಹಲವು ವರ್ಷಗಳ ಕಾಲ ಶಿವನನ್ನು ಆರಾಧಿಸಿದರು. ಕೊನೆಗೆ ಶಿವನು ಶಿಲಾದ ಮುಂದೆ ಪ್ರತ್ಯಕ್ಷನಾಗಿ, ಶಿಲಾದ, ನೀನು ಯಾವ ವರವನ್ನು ಬಯಸುತ್ತೀಯಾ ಎಂದು ಕೇಳಿದರು. ಶಿಲಾದ ಭಗವಂತ ಶಿವನ ಮುಂದೆ ನಮಸ್ಕರಿಸಿ ಕೇಳಿದನು, ನಾನು ಮಗುವನ್ನು ಹೊಂದಲು ಬಯಸುತ್ತೇನೆ ಭಗವಾನ್ ಶಿವ ಎಂದು. ಶಿವ ಮುಗುಳ್ನಕ್ಕಿ, ನೀವು ಶೀಘ್ರದಲ್ಲೇ ಅದನ್ನು ಹೊಂದುವಿರಿ ಎಂದು ಹೇಳಿ ಕಣ್ಮರೆಯಾದರು. ಭಗವಂತ ತುಂಬ ಒಳ್ಳೆಯ ಮಗುವನ್ನು ಆಶೀರ್ವಾದಿಸುತ್ತಾನೆ ಎಂದು ತಿಳಿದ ಶಿಲಾದ ಸಂತೋಷದಿಂದ ಮನೆಗೆ ಮರಳಿದರು. ಮರುದಿನ ಅವನು ತನ್ನ ಉಳುಮೆಯನ್ನು ಪ್ರಾರಂಭಿಸಲು ಜಮೀನಿಗೆ ಹೋದನು. ಅವನು ಉಳುಮೆ ಮಾಡಲು ಪ್ರಾರಂಭಿಸುವ ಮೊದಲು ಹೊಲದಲ್ಲಿ ಸುಂದರವಾದ ಮಗುವನ್ನು ಕಂಡರು. ಮಗುವಿನ ಚರ್ಮದಿಂದ ಸುಂದರವಾದ ಬಿಳಿ ಬೆಳಕು ಹೊಳೆಯುತ್ತಿತ್ತು. ಶಿಲಾದ ಮಗುವನ್ನು ದಿಟ್ಟಿಸಿದನು. ಸ್ವರ್ಗದಿಂದ ಒಂದು ಧ್ವನಿ ಕೇಳಿಸಿತು, ಶಿಲಾದ, ಮಗುವನ್ನು ಕರೆದುಕೊಂಡು ಹೋಗು, ಅವನನ್ನು ಚೆನ್ನಾಗಿ ಬೆಳೆಸು ಅಂತ. ಅವನು ಹುಡುಗನನ್ನು ಮನೆಗೆ ಕರೆದುಕೊಂಡು ಹೋದ. ಶಿಲಾದನ ಸಂತೋಷಕ್ಕೆ ಪರವೇ ಇರಲಿಲ್ಲ. ಆ ಹುಡುಗನಿಗೆ ನಂದಿ ಎಂದು ಹೆಸರಿಟ್ಟನು. ಬಾಲ್ಯದಿಂದಲೇ ನಂದಿ ತನ್ನ ತಂದೆ ಶಿಲಾದನಂತೆಯೇ ಭಗವಾನ್ ಶಿವನಿಗೆ ಅಪಾರ ಭಕ್ತನಾಗಿದ್ದನು. ಶಿಲಾದ ಮಗುವನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಬೆಳೆಸಿದನು. ಶಿಲಾದ ಮಗುವಿಗೆ ವೇದಗಳನ್ನು ಮತ್ತು ಒಳ್ಳೆಯ ಶಿಕ್ಷಣ ಕಲಿಸಿಕೊಟ್ಟನು. ನಂದಿ ಒಬ್ಬ ಅದ್ಭುತ ಹುಡುಗ ಮತ್ತು ಎಲ್ಲವನ್ನು ವೇಗವಾಗಿ ಕಲಿತನು. ಶಿಲಾದ ತನ್ನ ಮಗನ ಬಗ್ಗೆ ಹೆಮ್ಮೆ ಪಟ್ಟನು ಮತ್ತು ಶಿವನಿಗೆ ಧನ್ಯವಾದ ಅರ್ಪಿಸಿದರು. ಕೆಲವು ವರ್ಷಗಳ ನಂತರ ಇಬ್ಬರು ಋಷಿಗಳು, ಮಿತ್ರ ಮತ್ತು ವರುಣ, ಶಿಲಾದನ ಆಶ್ರಮಕ್ಕೆ ಬಂದರು. ಶಿಲಾದ ಮಹಾನ್ ಋಷಿಗಳನ್ನು ಸ್ವಾಗತಿಸಿದನು ಮತ್ತು ಋಷಿಗಳಿಗೆ ಕೆಲವು ಉಪಹಾರಗಳನ್ನು ನೀಡಿದನು. ಶಿಲಾದ ತನ್ನ ಮಗ ನಂದಿನನ್ನು ಕರೆದನು. ನಂದಿ ಮನೆಯೊಳಗಿಂದ ಬಂದ. ಶಿಲಾದ, ನಂದಿ ಈ ಋಷಿಗಳನ್ನು ನೋಡಿಕೊಳ್ಳಲು ಹೇಳಿದರು. ನಂದಿಯು ಇಬ್ಬರು ಋಷಿಗಳನ್ನು ಚೆನ್ನಾಗಿ ನೋಡಿಕೊಂಡನು ಮತ್ತು ವಾಸ್ತವ್ಯವನ್ನು ಆನಂದಿಸಿದ ನಂತರ ಋಷಿಗಳು ಅವರು ಹೊರಡುವ ಸಮಯ ಬಂದಿದೆ ಎಂದು ಹೇಳಿದರು. ಅವರು ಹೊರಡುವ ಮೊದಲು ಶಿಲಾದ ಮತ್ತು ನಂದಿ ಇಬ್ಬರು ಋಷಿಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮಿತ್ರ ಮತ್ತು ವರುಣರು ಮೊದಲು ಶಿಲಾದನನ್ನು ಆಶೀರ್ವಾದಿಸಿದರು. ಶಿಲಾದ, ನೀವು ದೀರ್ಘ ಮತ್ತು ಸಂತೋಷದ ಜೀವನವನ್ನು ಹೊಂದಿರಿ. ನೀವು ನಮ್ಮನ್ನು ತುಂಬ ಸಂತೋಷ ಪಡಿಸಿದ್ದೀರಿ ಎಂದು ಹೇಳಿದರು. ನಂದಿಯವರ ಕಾಲಿಗೆ ಬಿದ್ದಾಗ ಇಬ್ಬರು ಋಷಿಗಳು ಸ್ವಲ್ಪ ದುಃಖಿತರಾದರು. ಅವರು ನಿಧಾನವಾಗಿ ಹೇಳಿದರು, ಚೆನ್ನಾಗಿರು ಮಗನೇ, ನಿನ್ನ ತಂದೆ ತಾಯಿಗೆ ಮತ್ತು ನಿನ್ನ ಗುರುಗಳಿಗೆ ಒಳ್ಳೆಯವನಾಗಿರು ಅಂತ. ಅವರು ಹೀಗೆ ಹೇಳಿ ಮನೆಯ ಹೊರಗೆ ಹೊರಟು ಹೋದರು. ಶಿಲಾದ ಋಷಿಗಳ ಅಭಿವ್ಯಕ್ತಿಗಳನ್ನು ಗಮನಿಸಿದನು. ಅವನು ಮನೆ ಹೊರಗೆ ಓಡಿ ಋಷಿಗಳನ್ನು ಕೇಳಿದನು. ಅವನು ತಿರುಗಿ ನೋಡಿದನು. ನಂದಿ ಮನೆಯೊಳಗಿದ್ದು ಅವನಿಗೆ ಕೇಳಿಸಲಿಲ್ಲ ಮತ್ತು ಋಷಿಗಳೊಂದಿಗೆ ಮಾತನಾಡಿದರು. ನನ್ನ ಮಗನನ್ನು ಆಶೀರ್ವಾದಿಸುವಾಗ ನೀವು ದುಃಖಿತರಾಗಿದ್ದೀರಿ. ಶಿಲಾದ ಭಯಭೀತರಾಗಿ ಕೇಳಿದನು. ಮಿತ್ರನು ಶಿಲಾದನನ್ನು ಕನಿಕರದಿಂದ ನೋಡುತ್ತಾ, ನಿನ್ನ ಮಗನಿಗೆ ದೀರ್ಘ ಆಯುಷ್ಯವನ್ನು ಹಾರೈಸಲಾರೆ ಎಂದು ಮೆಲ್ಲನೆ ಹೇಳಿದರು. ಶಿಲಾದ ಸಂಪೂರ್ಣ ಗಾಬರಿಯಿಂದ ನೋಡಿದನು. ನನ್ನ ಮಗನಿಗೆ ಏನಾಗಲಿದೆ ಎಂದು ಕೇಳಿದನು. ನಿನ್ನ ಮಗ ಹೆಚ್ಚು ದಿನ ಬದುಕುವುದಿಲ್ಲ ಎಂದು ವರುಣ ಶಿಲಾದನಿಗೆ ಹೇಳಿದನು. ಶಿಲಾದ ಸ್ವಲ್ಪ ಹೊತ್ತು ಅಲ್ಲೇ ನಿಂತನು. ಬಹಳ ಹೊತ್ತಿನ ನಂತರ ನಿಧಾನವಾಗಿ ಬಗ್ಗಿದ ಭುಜಗಳು ಮತ್ತು ಮುರಿದ ಹೃದಯದೊಂದಿಗೆ ಮನೆಗೆ ಹಿಂತಿರುಗಿ ನಡೆದರು. ನಂದಿ ತಕ್ಷಣವೇ ಏನೋ ತಪ್ಪಾಗಿದೆ ಎಂದು ಊಹಿಸಿದ. ಏನಪ್ಪ, ಏನಾಯಿತು? ನಂದಿ ತನ್ನ ತಂದೆಯನ್ನು ಬಲವಾಗಿ ಅಲಗಾಡಿಸುತ್ತಾ ಕೇಳಿದ. ನಿಧಾನವಾಗಿ ಮತ್ತು ನೋವಿನಿಂದ ಶಿಲಾದನು ಇಬ್ಬರು ಋಷಿಗಳೊಂದಿಗೆ ತನ್ನ ಸಂಭಾಷಣೆಯನ್ನು ವಿವರಿಸಿದನು. ನಂದಿ ಭಯಪಡಬಹುದು ಅಥವಾ ನಂದಿ ಅಳಲು ಪ್ರಾರಂಭಿಸಬಹುದು ಎಂದು ಅವನು ನಿರೀಕ್ಷಿಸಿದನು. ಆದರೆ ಅದನ್ನು ಕೇಳಿ ನಂದಿ ನಗಲು ಪ್ರಾರಂಭಿಸಿದ. ಶಿಲಾದ ನಂದಿಯ ನಗುವನ್ನು ಕೇಳಿ ಆಶ್ಚರ್ಯಚಕಿತನಾದನು. ಋಷಿಗಳ ಹೇಳಿದ್ದಕ್ಕೆ ನೀವು ಯಾಕೆ ಹೆದರುತ್ತೀರಾ? ಅವನು ಅವರ ತಂದೆಗೆ ಹೇಳಿದನು. ನೀವು ಶಿವನನ್ನು ನೋಡಿದ್ದೀರಿ ಎಂದು ನನಗೆ ಹೇಳಿದ್ದೀರಿ. ಶಿವನನ್ನು ಕಂಡವರು ಯಾವುದಕ್ಕೂ ಹೆದರುವುದಿಲ್ಲ. ಋಷಿಗಳು ಸುಮ್ಮನೆ ಹೇಳಿದ್ದಾರೆ ಎಂದು ಅವನ ತಂದೆಗೆ ಹೇಳಿದ. ಶಿಲಾದ
ಇನ್ನೂ ತನ್ನ ಮಗನನ್ನು ಅರ್ಥವಾಗದೆ ಮೂಕನಾಗಿ ನೋಡುತ್ತಿದ್ದನು. ತಂದೆ, ಸಾವು ನನ್ನ ಅದೃಷ್ಟ. ಶಿವನು ನನ್ನ ಅದೃಷ್ಟವನ್ನು ಬದಲಾಯಿಸಬಲ್ಲನು. ಅವನು ಅತ್ಯಂತ ಶಕ್ತಿಶಾಲಿ ದೇವರು ಮತ್ತು ಅವನು ಏನಾದರೂ ಮಾಡಬಹುದು. ಅವನು ನಮಗೆ ಏನಾದರೂ ಆಗಲು ಬಿಡುತ್ತಾನೆಯೇ ಎಂದು ಹೇಳಿದನು. ಶಿಲಾದ ತನ್ನ ಮಗನನ್ನು ಮೊದಲ ಬಾರಿಗೆ ನೋಡುವಂತೆ ನೋಡಿದನು. ನಿಧಾನವಾಗಿ ಶಿಲಾದ ಮುಗುಳ್ನಕ್ಕ, ತಲೆಯಾಡಿಸಿದನು. ನಂದಿ ತನ್ನ ತಂದೆಗೆ ನಮಸ್ಕರಿಸಿ ತಪಸ್ಸು ಮಾಡಲು ಅನುಮತಿ ಕೇಳಿದನು. ನಂದಿಯು ನಂತರ ಭುವನ ನದಿಯ ಬಳಿ ಹೋದನು. ಅವನು ನದಿಯನ್ನು ಪ್ರವೇಶಿಸಿ ತಪಸ್ಸು ಆರಂಭಿಸಿದನು. ಅವನ ಭಕ್ತಿಯು ಎಷ್ಟು ದೊಡ್ಡದಾಗಿತ್ತು ಮತ್ತು ಅವನ ಏಕಾಗ್ರತೆ ತುಂಬ ಹೆಚ್ಚಿತ್ತು. ಶಿವ ಬಹುತೇಕ ತಕ್ಷಣ ಕಾಣಿಸಿಕೊಂಡನು. ಶಿವ ನಂದಿಯನ್ನು ನೋಡುತ್ತಾ ಹೇಳಿದನು, ನಂದಿ, ಕಣ್ಣು ತೆರೆ. ನಂದಿ ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ಅವನ ಕಣ್ಣುಗಳ ಮುಂದೆ ಅವನು ಇಡೀ ಜೀವನದಲ್ಲಿ ನೋಡಿದ ಅತ್ಯಂತ ಸುಂದರ ಹೊಂದಿದ ವ್ಯಕ್ತಿಯನ್ನು ನೋಡಿದನು. ನಂದಿಗೆ ತುಂಬ ಸಂತೋಷವಾಯಿತು. ಇನ್ನು ಕೇಳಲು ಏನೇನೂ ಉಳಿದಿಲ್ಲ ಎನ್ನಿಸಿತು. ನಾನು ಭಗವಂತನೊಂದಿಗೆ ಯಾವಾಗಲೂ ಇರಲು ಸಾಧ್ಯವಾದರೆ ಸಾಕು ಎಂದು ಭಾವಿಸಿದನು. ಶಿವನು ನಂದಿಯನ್ನು ಬಹಳ ಪ್ರೀತಿಯಿಂದ ನೋಡಿ ಹೇಳಿದನು, ನಂದಿ, ನಿನ್ನ ತಪಸ್ಸು ಎಷ್ಟು ಶಕ್ತಿಶಾಲಿಯಾಗಿತ್ತು. ಅದು ತಕ್ಷಣವೇ ನನ್ನನ್ನು ಇಲ್ಲಿಗೆ ಎಳೆದೊಯ್ಯಿತು. ಏನು ಬೇಕಾದರೂ ಕೇಳು, ನಾನು ನಿನಗೆ ಕೊಡುತ್ತೇನೆ ಎಂದನು ಶಿವ. ತಕ್ಷಣ, ನಾನು ಯಾವಾಗಲೂ ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ ಎಂದು ನಂದಿಯ ಬಾಯಿಯಿಂದ ಮೊದಲು ಮಾತುಗಳು ಹೊರಬಿದ್ದವು. ಶಿವ ಮುಗುಳ್ನಕ್ಕಿ, ನಂದಿ, ನಾನು ನನ್ನ ಗೂಳಿಯನ್ನು ಕಳೆದುಕೊಂಡಿದ್ದೇನೆ. ಅದರ ಮೇಲೆ ನಾನು ಪ್ರಯಾಣಿಸುತ್ತಿದ್ದೆ. ನಂದಿ, ಇನ್ಮುಂದೆ ನೀನು ಗೂಳಿಯ ಮುಖ ಪಡೆಯುವೆ. ನೀನು ಕೈಲಾಸದಲ್ಲಿರುವ ನನ್ನ ಮನೆಯಲ್ಲಿ ಉಳಿಯುತ್ತೀಯ. ನೀನು ನನ್ನ ಎಲ್ಲ ಗಣಗಳಿಗೆ ಮುಖ್ಯಸ್ಥನಾಗಿರುವೆ. ನೀನು ನನ್ನ ಒಡನಾಡಿ, ನನ್ನ ವಾಹನ ಮತ್ತು ನೀನು ಯಾವಾಗಲೂ ನನ್ನ ಸ್ನೇಹಿತನಾಗಿ ಇರುತ್ತೀಯ ಎಂದು ಶಿವನು ಹೇಳಿದನು. ಕಣ್ಣೀರು ಹರಿಯುತ್ತಾ ಇದ್ದಂತೆಯೇ ನಂದಿ ತನ್ನ ಕಣ್ಣುಗಳನ್ನು ಮುಚ್ಚಿದನು. ಭಗವಂತ ಅವನಿಗೆ ಕೇಳಿದ್ದನ್ನು ಕೊಟ್ಟನು. ಅಂದಿನಿಂದ ನಂದಿಯು ಶಿವನ ವಾಹನ, ದ್ವಾರಪಾಲಕ, ಅವನ ಜೊತೆಗಾರ ಮತ್ತು ಶಿವನ ಗಣಗಳ ಮುಖ್ಯಸ್ಥನಾದನು. ಹೀಗೆ ಸಂಪೂರ್ಣ ಭಕ್ತಿಯಿಂದ ನಂದಿ ಅವನ ಅದೃಷ್ಟವನ್ನು ಜಯಿಸಲು ಮತ್ತು ಅವನು ತನ್ನ ಅದೃಷ್ಟವನ್ನು ಪುನಃ ಬರೆದನು. ನಂದಿ ಹುಟ್ಟಿದ್ದು ಶಿವನ ಸೇವೆ ಮಾಡಲು ಮಾತ್ರ. ಅವನು ಶಿವನನ್ನು ಒಂದು ಕ್ಷಣ ನೋಡುವುದನ್ನು ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ಆದ್ದರಿಂದ ಅವನು ಕ್ಷಣವೂ ಶಿವನನ್ನು ನೋಡಲು ಯಾವಾಗಲೂ ಶಿವನಿಗೆ ಅಭಿಮುಖವಾಗಿ ಕುಳಿತುಕೊಳ್ಳುತ್ತಾನೆ. ತನ್ನ ಶಿವನಿಗೆ ಪೂಜೆ ಮತ್ತು ಸೇವೆಯನ್ನು ಯಾವಾಗಲೂ ಮಾಡುತ್ತಾ ಇರುತ್ತಾನೆ. ನಿಸ್ವಾರ್ಥ ಭಕ್ತಿಯಿಂದ ಎಲ್ಲವೂ ಸಾಧ್ಯ ಎಂಬುದಕ್ಕೆ ನಂದಿಯ ಜೀವನವೇ ಉದಾಹರಣೆ. ಇದಿಷ್ಟು ನಂದಿಯ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.